ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆವೆನ್ಸ್ ಪ್ಯಾಷನ್. ನಾನು ನಿಮ್ಮ ಪ್ರೀತಿಯ ಹನು. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಶೂಗಳ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯ ಅವನು ಹಾಕೊಂಡಿರೋ ಶೂನಿಂದ ಅವನ ವ್ಯಕ್ತಿತ್ವನ ಗುರುತಿಸಬಹುದು. ಇದನ್ನು ನಾವು ಹಳೆ ಕಾಲದಿಂದ ಕೇಳ್ಕೊಂಡ್ ಬಂದಿದ್ದೀವಿ. ನಿಮ್ಮ ಪೂರ್ತಿ ಡ್ರೆಸ್ ಕೋಡಲ್ಲಿ ಎಲ್ಲದಕ್ಕಿಂತ ಮೊದಲು ಜನರು ನೋಟಿಸ್ ಮಾಡೋದೇ ನಿಮ್ಮ ಶೂನ. ನೀವು ನಿಮ್ಮ ಔಟ್ಫಿಟ್ ತಕ್ಕದಾಗೆ ಶೂ ಹಾಕಿಲ್ಲ ಅಂದ್ರೆ ಆ ಪೂರ್ತಿ ಔಟ್ಫಿಟ್ ಸ್ಟೈಲೇ ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 3 ಪೀಸ್ ಸೂಟ್ಗೆ ಸ್ಲಿಪ್ಪರ್ ಹಾಕೊಂಡು ಹೋದ್ರೆ ಹೇಗಿರುತ್ತೆ? ತುಂಬಾ ಅಸಹ್ಯವಾಗಿರುತ್ತೆ. ಸೊ ಅದಕ್ಕೆ ನಾವು ಯಾವ ಔಟ್ಫಿಟ್ಗೆ ಯಾವ ಶೂ ಹಾಕ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಈ ಜಗತ್ತಲ್ಲಿ ಸ್ವಲ್ಪ ಜನ ಯಾವ ತರ ಇದ್ದಾರೆ ಅಂದ್ರೆ, ಶೂಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ. ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಶೂಸ್ಗಳಿಗೋಸ್ಕರ ಹಗಲು ರಾತ್ರಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋತಾರೆ. ತುಂಬಾ ಕಾಸ್ಟ್ಲಿ ಇರುತ್ತೆ, ಬಟ್ ಅಂದ್ರೂ ತಗೋತಾರೆ. ಅದಲ್ಲದೆ ಈ ಶೂಗಳು ಸೋಲ್ಡ್ ಔಟ್ ಬೇರೆ ಆಗುತ್ತೆ. ಸೋಲ್ಡ್ ಔಟ್ ಆದ್ರೂ ಬಿಡಲ್ಲ, ಅಲ್ಲಿ ಮತ್ತೆ ಈ ಸೆಕೆಂಡ್ ಹ್ಯಾಂಡ್ ರೀಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೈಕಿ ಜಾರ್ಡನ್, ಏರ್ ಜಾರ್ಡನ್ ಇವೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇರೋದು, ತುಂಬಾ ಕಾಸ್ಟ್ಲಿ ಶೂಸ್ ಇವೆಲ್ಲ. ಇದನ್ನ ನಾನೇ ರೀಸೆಂಟ್ ಆಗಿ ನೋಡಿದ್ದೆ, OLX ಅಲ್ಲಿ ಯಾರು ರೀಸೇಲ್ ಮಾಡ್ತಿದ್ದಾರೆ. ಅಷ್ಟು ಟ್ರೆಂಡ್ ಅಲ್ಲಿ ಇದೆ ಇದು. ಅದು ಅಲ್ಲದೆ ಶೂಗಳಲ್ಲಿ ತುಂಬಾ ವೆರೈಟಿ ರೇಟ್ ಆಫ್ ಶೂಸ್ ಇದಾವೆ. ಲಕ್ಷ ತನಕನೂ ಶೂಗಳಿದಾವೆ. ಸ್ವಲ್ಪ ದಿನದ ಹಿಂದೆ ರೀಲ್ಸ್ ವೈರಲ್ ಆಗಿತ್ತು ಒಂದು ವಿಡಿಯೋ, ನೀವೆಲ್ಲ ನೋಡಿರ್ಬೋದು ಆ ವಿಡಿಯೋನ. ನಮ್ದೊಂದು ಸಜೆಷನ್ ಏನಂದ್ರೆ, ಫಸ್ಟ್ ಕಾಪಿ ಇಲ್ಲ ಡೂಪ್ಲಿಕೇಟ್ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಡೂಪ್ಲಿಕೇಟ್ ಹಾಕ್ತಿದ್ದೀರ ಅಂತ ಗೊತ್ತಾದ್ರೆ ಒಂದ್ ಟೈಮಲ್ಲಿ ನೀವು ಒರಿಜಿನಲ್ ಹಾಕಿದ್ರು ಕೂಡ ಜನಗಳು ನೋಡೋದು ಡೂಪ್ಲಿಕೇಟ್ ಅಂತಾನೆ ತಿಳ್ಕೊಂತಾರೆ. ಬಟ್ ನೀವು ನನ್ನ ಕೇಳ್ಬೋದು, ಅಲ್ಲ ಹಣ್ಣು, ನಮ್ಮ ಹತ್ರ ಇರೋದೇ 2,000 ರೂಪಾಯಿ, ಅದ್ರಲ್ಲಿ ಶರ್ಟ್ ತಗೊಳ್ಳೋಣ, ಇಲ್ಲ ಪ್ಯಾಂಟ್ ತಗೊಳ್ಳೋಣ, ಇಲ್ಲ ಶೂ ತಗೊಳ್ಳೋಣ ಅಂತ. ಬಟ್ ನಾನ್ ನಿಮ್ಗೆ ಕಾಸ್ಟ್ಲಿ ಶೂ ತಗೊಳಕ್ ಹೇಳ್ತಾ ಇಲ್ಲ. ನಿಮ್ಗೆ ಅಂತಾನೆ ಒಂದ್ 5 ಶೂಗಳನ್ನ ಸಜೆಸ್ಟ್ ಮಾಡ್ತಿದ್ದೀನಿ. ಆ 5 ಶೂಗಳು ಎಲ್ಲ ಔಟ್ಫಿಟ್ ಜೊತೆನೂ ಮ್ಯಾಚ್ ಆಗುತ್ತೆ. ಯಾವುದೇ ಎಂಗೇಜ್ಮೆಂಟ್ ಇರ್ಲಿ, ಯಾವುದೇ ಈವೆಂಟ್ ಇರ್ಲಿ, ಇಲ್ಲ ನಿಮ್ ಲವರ್ನ ಮೀಟ್ ಮಾಡಕ್ ಹೋದಾಗ ಕೂಡ ಎನಿ ಟೈಮ್ ಮ್ಯಾಚ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಶೂ ಕಲೆಕ್ಷನ್ ಅಲ್ಲಿ ಮೊದಲನೇ ಶೂ ವೈಟ್ ಸ್ನೀಕರ್ಸ್. ವೈಟ್ ಸ್ನೀಕರ್ಸ್ ಎಲ್ಲ ಔಟ್ಫಿಟ್ ಜೊತೆ ಈಸಿಯಾಗಿ ಮ್ಯಾಚ್ ಆಗುತ್ತೆ. ಇದು ಕ್ಯಾಶುವಲ್ ಔಟ್ಫಿಟ್ ಜೊತೆಗೆ, ಫಾರ್ಮಲ್ ಔಟ್ಫಿಟ್ ಜೊತೆಗೆ, ಜೀನ್ಸ್ ಜೊತೆಗೆ, ಶಾರ್ಟ್ಸ್ ಜೊತೆಗೆ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಯೂಸ್ ಮಾಡೋಂಥದ್ದು, ಕ್ಯಾರಿ ಮಾಡೋಂಥದ್ದು ಒಂದು ಸ್ನೀಕರ್ಸ್. ಇದು ತುಂಬಾ ಲಕ್ಸುರಿಯಾಗಿ, ಸ್ಟೈಲಿಶ್ ಆಗಿ ಅಂಡ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂದ್ರೆ, ಇದು ತುಂಬಾ ಬೇಗ ಗಲೀಜಾಗ್ಬಿಡುತ್ತೆ. ನೀವು ಇದನ್ನ ಕ್ಲೀನ್ ಆಗಿ ಕ್ಯಾರಿ ಮಾಡಿಲ್ಲ ಅಂದ್ರೆ ತುಂಬಾ ಬೇಗ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ವಿಶ್ವ ಹಾಕೊಂಡು 1-2 ಅವರ್ ಆಚೆಗಿದ್ದೀರ ಅಂದ್ಮೇಲೆ ಬಂದಿದ ತಕ್ಷಣ ಅದನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ 1-2 ಅವರ್ ಬಿಸಿಲಲ್ಲಿಟ್ಟು ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಂಡು ಕ್ಲೀನಾಗಿ ನೋಡ್ಕೊಂಡ್ರೆ ಲೈಫ್ ಲಾಂಗ್ ಬರುತ್ತೆ. ಬಜೆಟ್ ತಕ್ಕಂಗೆ ನಾನು ಒಂದು ಶೂನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಹೇಳೋ ಎಲ್ಲಾ ಶೂಗಳದ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ, ಇಷ್ಟ ಇದ್ರೆ ಬೈ ಮಾಡಿ. ಸೊ ನೆಕ್ಸ್ಟ್ ಶೂಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಶೂ ಬಂದು ಬ್ಲ್ಯಾಕ್ ಚೆಲ್ಸಿ ಶೂ. ಒನ್ ಬ್ಲ್ಯಾಕ್ ಚೆಲ್ಸಿ ಬೂಟ್ ಗೆಟ್ ಎ ರಾ ಲುಕ್. ನೀವು ಸ್ಮಾರ್ಟ್ ಆಗಿದ್ರೆ ಇದನ್ನ ಕ್ಯಾಶುವಲ್ ಆಗಿ, ಫಾರ್ಮಲ್ ಆಗಿ, ತುಂಬಾ ಸ್ಟೈಲಿಶ್ ಆಗಿ ಮ್ಯಾಚ್ ಮಾಡಬಹುದು ನಿಮ್ಮ ಔಟ್ಫಿಟ್ ಜೊತೆಗೆ. ತಗೊಳ್ಳುವಾಗ ಇದನ್ನ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ದು, ಕ್ಲೀನ್ ಆಗಿರೋದು, ಚೆನ್ನಾಗಿರೋದನ್ನ ತಗೊಳ್ಳಿ. ಥರ್ಡ್ ಶೂ ಈಸ್ ಚಕಾ ಬೂಟ್ಸ್. ಎವ್ರಿ ಮ್ಯಾನ್ ಶುಡ್ ಬಿ ಹ್ಯಾವ್ ಚಕಾ ಬೂಟ್ಸ್. ಯಾಕಂದ್ರೆ ಇದು ಇವಾಗಿಂದ ಅಲ್ಲ, 1920s ಇಂದ ಟ್ರೆಂಡ್ ಅಲ್ಲಿದೆ. ಸೊ ನೀವು ಇದನ್ನ ಜೀನ್ಸ್ ಜೊತೆಗೆ ಮತ್ತೆ ಚೀನಸ್ ಜೊತೆಗೆ ಈಸಿಯಾಗಿ ಮ್ಯಾಚ್ ಮಾಡಬಹುದು. ಮತ್ತೆ ಈ ಬೂಟ್ ಹಾಕೋದ್ರಿಂದ ನಿಮ್ಮ ಹೈಟ್ ಒಂಚೂರು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಶೂ ಇಸ್ ಲೋಫರ್ಸ್. ಒನ್ ಆಫ್ ದ ಬೆಸ್ಟ್ ಶೂ ಇನ್ ಮೈ ಕಲೆಕ್ಷನ್. ಸ್ನೀಕರ್ಸ್ನ, ಬೂಟ್ಸ್ನ ನೀವೆಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲಿ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಟೈಮ್ ಇಲ್ಲದೆ ಇದ್ದಾಗ
ನೀವು ತುಂಬ ಅರ್ಜೆಂಟಲ್ಲಿದ್ದಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಟ್ರೆಡಿಷನಲ್ ಫಂಕ್ಷನ್ಸ್ ಇದ್ದಾಗ, ಟ್ರೆಡಿಷನಲ್ ಔಟ್ಫಿಟ್ ಹಾಕಿದಾಗ ಅದ್ರ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೀವೆಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ನೀವೇನೋ ಬೀಚ್ ಸೈಡಲ್ಲಿ ತಿರುಗಾಡ್ತಿದ್ದೀರ ಅಂದರೆ ಅಲ್ಲೂ ಇದು ಯೂಸ್ ಆಗುತ್ತೆ. ಸಮ್ಮರ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಲೂಫರ್ ಶೂಸ್ ಒಂಥರ ನಿಮ್ಮ ಫ್ರೆಂಡ್ಸ್ ಇದ್ದಂಗೆ, ಎಲ್ಲಿ ಬೇಕಾದರೂ ಯೂಸ್ ಆಗುತ್ತೆ. ಅವರ್ ಲಾಸ್ಟ್ ಶೂ ಈಸ್ ಜಾಗಿಂಗ್ ಶೂ. ಮೊದಲನೇದಾಗಿ ನನ್ನ ಸಜೆಷನ್ ಏನಂದ್ರೆ, ಇದರಲ್ಲಿ ನೀವು ಇದನ್ನ ಕ್ಯಾಶುವಲ್ ಔಟ್ಫಿಟ್ ಜೊತೆ ಇಲ್ಲ ಫಾರ್ಮಲ್ ಔಟ್ಫಿಟ್ ಜೊತೆ ಕ್ಯಾರಿ ಮಾಡಕ್ ಹೋಗ್ಲೇಬಾರ್ದು. ಜಾಗಿಂಗ್ ಶೂ ವರ್ಕೌಟ್ಗಂತ ಇರೋದು, ವರ್ಕೌಟ್ ಮಾಡಕ್ಕೆ. ಅಂದ್ರೆ ನೀವು ಜಿಮ್ಗೆ ಹೋಗ್ತಿದ್ರೆ ಇಲ್ಲ ಬೆಳಗ್ಗೆ ಹೊತ್ತು ಜಾಗಿಂಗ್ ಹೋಗ್ತೀರಾ, ವಾಕಿಂಗ್ ಹೋಗ್ತೀರಾ ಅಂದ್ರೆ ಅದಕ್ಕೆ ಮಾತ್ರ ಯೂಸ್ ಮಾಡಿ. ಅದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಯೂಸ್ ಮಾಡಕ್ ಹೋಗ್ಬಿಡಿ. ಇದನ್ನ ಈ 5 ಶೂಗಳ ಬಗ್ಗೆ ಹೇಳಿದ್ದೀನಿ. ನಿಮ್ಗೆ ಒಂದೇ ಸಾರಿ ಇದನ್ನೆಲ್ಲ ಶೂಗಳನ್ನ ತಗೊಳಕ್ ಆಗಿಲ್ಲ ಅಂದ್ರೂ ವರ್ಷಕ್ಕೆ ಒಂದೇ ಶೂ ತಗೊಳ್ಳಿ, ಪರವಾಗಿಲ್ಲ. ಬಟ್ ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಲೆದರ್ ಚೆನ್ನಾಗಿರೋಂಥದ್ದು ನೋಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಮ ಶೂಗಳನ್ನ ಬರೀ ಹಾಕೊಳ್ಳೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಕೇರ್ ಕೂಡ ತಗೊಳ್ಳಿ. ಶೂಗಳು ಲಾಂಗ್ ಟೈಮ್ ತನಕ ಬಾಳಿಕೆ ಬರಬೇಕು ಅಂದ್ರೆ ಶೂ ಟ್ರೀಸ್ ಯೂಸ್ ಮಾಡಿ, ಒಳ್ಳೆ ಪಾಲಿಶ್ ಬ್ರಷ್ ಯೂಸ್ ಮಾಡಿ. ಶೂ ಸ್ಮೆಲ್ ಬರಬಾರ್ದು ಅಂದ್ರೆ ನಾ ಸ್ಕೂಲಲ್ಲಿ ಇರಬೇಕಾದ್ರೆ ಬೇಕಿಂಗ್ ಸೋಡಾ ಟ್ರಿಕ್ ಯೂಸ್ ಮಾಡ್ತಿದ್ದೆ, ಬಟ್ ಇಟ್ಸ್ ವರ್ಕ್ಸ್. ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಜಾಸ್ತಿ ಸ್ಮೆಲ್ ಬರ್ತಿದೆ ಅಂದ್ರೆ ಅದ್ರ ಒಳಗಡೆ ಇರೋ ಮ್ಯಾಟ್ನ ತೆಗೆದು ಬೇರೆ ಮ್ಯಾಟ್ನ ರೀಪ್ಲೇಸ್ ಮಾಡಿ. ಇದರಿಂದ ನಿಮ್ಮ ಶೂ ಲಾಂಗ್ ಟೈಮ್ ಚೆನ್ನಾಗಿರುತ್ತೆ. ಇದೆಲ್ಲ ಶೂನ ಬೈ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಬೈ ಮಾಡಿ. ಒಂದ್ಸರಿ ಚೆಕ್ ಮಾಡಿ, ಇಷ್ಟ ಇದ್ರೆ ಬೈ ಮಾಡಿ. ಇಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿರೋ ಶಾಪ್ಗೆ ಹೋಗಿ ನೀವೇ ನೋಡಿ ಇಷ್ಟಪಟ್ಟು ತಗೊಂಡು ಬನ್ನಿ. ಹಾಗೆ ನಾನು ಬೇರೆ ವಿಡಿಯೋಗಳು ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಂದು ಯಾವುದೇ ವಿಡಿಯೋ ಮೊದಲು ಎಲ್ಲರಿಗಿಂತ ಮುಂಚೆ ನಿಮ್ಗೆ ರೀಚ್ ಆಗುತ್ತೆ. ಹಾಗೆ ಇನ್ನೊಂದು, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ದಿನನಿತ್ಯ ನನ್ನ ಜೊತೆ ಮಾತಾಡೋಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋನ ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.